ಸರವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಥೆಯನ್ನು ಕೇಳುವ ಮೊದಲು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ. ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರೆ. ಅಧ್ಯಾಯ 18. ತಶ್ನ 10 ಕರೆ ಬಂದ ಫೋನ್ ಕೈಗೆ ತೆಗೆದುಕೊಂಡ ತಕ್ಷ್. ವಾವ್ ತಶ್, ನಿನ್ನ ಫೋನ್ಗೆ ಕಾಯ್ತಿದ್ದೆ. ಬಟ್ ನೋ ಯೂಸ್, ನಾನು ನಿನ್ನ ಕಾಲ್ ಅಟೆಂಡ್ ಮಾಡೋದೇ ಇಲ್ಲ. ಇನ್ನೇನಿದ್ರೂ ನೀವೆಲ್ಲ ಅನುಭವಿಸೋದು ಒಂದೇ ಬಾಕಿ ಇರೋದು. ನಿನ್ನ ಅಹಂಕಾರ ಕಲಿಸಿದ ಪಾಠ ಅನ್ಕು. ನಿನ್ನಷ್ಟೇ ಅಹಂಕಾರ ನಿಮ್ಮ ಅಪ್ಪನಿಗೂ ಇದೆ, ಅಷ್ಟೇ ತಾಳ್ಮೀನೂ ಇದೆ. ಆದ್ರೆ ನಿನಗೆ ತಾಳ್ಮೆ ಇಲ್ಲ. ನಾಲಿಗೆಯನ್ನು ಹೇಗೆ ಬೇಕು ಹಾಗೆ ಆಡಿಸ್ತೀಯಾ ಅಲ್ಲ? ಗೇಮ್ ಸ್ಟಾರ್ಟ್ ಮಾಡಿದ್ದು ನೀವೇ, ಎಂಡ್ ಮಾಡೋದು ಈ ತಕ್ಷ್ ಸೂರ್ಯವಂಶಿ ಎಂದವ. ತಶ್ ಫೋಟೋ ಕಾಣುತ್ತಲೇ ವ್ಯಾಘ್ರನಾದ. ಎಲ್ಲವನ್ನೂ ಬಡ್ಡಿ ಸಮೇತ ವಾಪಸ್ ಕೊಡುವ ಕಾಲ ಬಾಕಿ ಮಿಸಸ್ ತಕ್ಷ್. ವೇಟ್ ಮಾಡ್ತಾಯಿರಿ, ಮತ್ತೆ ಬರ್ತಾನೆ ನಿಮ್ಮ ಪಾಲಿನ ಶನಿ. ಎಲ್ಲದಕ್ಕೂ ದೇವರೇ ಶಿಕ್ಷೆ ಕೊಡಬೇಕು, ಕೊಡುತ್ತಾನೆ ಅಂತ ತಿಳಿದುಕೊಳ್ಳೋದು ಎಷ್ಟು ಸರಿ? ಕೆಲವೊಮ್ಮೆ ಭೂಮಿ ಮೇಲೆ ನಡೆದಾಡುವ ದೇವರು ಕೂಡ ಶಿಕ್ಷೆ ಕೊಡ್ತಾನೆ. ಒಳ್ಳೆಯವರಿಗೆ ಶನಿ ಮಹಾರಾಜ ಒಳ್ಳೆಯವನೇ, ಕೆಟ್ಟವರಿಗೆ ಮಾತ್ರ ಬೆನ್ನು ಹತ್ತಿದ ಬೀತಾಳನ ಹಾಗೆಯೇ. ನಿಜವಾದ ಆಟ ಈಗ ಶುರುವಾಗಿದೆ. ನಾನಾಡಿಸಿದ ಹಾಗೆ ಅಪ್ಪ, ಅಮ್ಮ, ಮಗಳು 3 ಜನ ಆಡ್ತೀರಾ? ಆಡ್ಬೇಕು. ಮತ್ತೆ ಬೆಂಗಳೂರು ಬಸ್ ಹತ್ತಿ ಬರ್ತಾನೆ ಈ ಶನಿ. ಮಿಸೆಸ್ ತಕ್ಷ್ ಸೂರ್ಯವಂಶಿ, ನೀನು ನೋಡೋಕಷ್ಟೇ ಸುಂದರಿ, ಮೈಯಲ್ಲಿ ತುಂಬಿರೋದೆಲ್ಲ ಅಹಂಕಾರವೇ ನಿನ್ನಲ್ಲಿ. ಫೋನ್ ಟೇಬಲ್ ಮೇಲೆ ಇಟ್ಟು ಚಾಕು ಕೈಗೆತ್ತಿಕೊಂಡು ತಶ್ ಫೂಟಿ ಮೇಲೆ ಗೀರು ಎಳೆಯುತ್ತ ಕೂತ. ತಶ್ ಆಸ್ಪತ್ರೆಯಲ್ಲಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾಳೆ. ಅಕೌಂಟ್ನಲ್ಲಿ 1 ರೂಪಾಯಿ ಬಿಟ್ಟರೆ ಮತ್ತೇನೂ ಉಳಿದಿಲ್ಲ. ಮೌನವಾಗಿಯೇ ತಾಯಿ ಮಗಳು ಬೆಳಗು ಮಾಡಿದರು. ಪೂರ್ಣ ಅವರು ರಾತ್ರಿ ಬೆಳಗ್ಗೆ ತಿಂಡಿ ತಿನ್ನದೆ ಗಂಡನ ಕ್ಷೇಮ ಬಯಸುತ್ತ ಕೂತರೆ ತಶ್ ಪಕ್ಕದಲ್ಲಿದ್ದ ಹೋಟೆಲ್ ಹುಕ್ಕಿ ಮುಖ ತೊಳೆದು ತಿಂಡಿ ಮುಗಿಸಿ ಬಂದಳು. ಅದೇ ಸಮಯಕ್ಕೆ ಪೊಲೀಸರು ಕೂಡ ಬಂದರು. ನೋಡಿ, ನೀವು ನಿನ್ನೆ ನಿಮಗೆ ಮೋಸ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿ ತುಂಬಾ ಪ್ರಭಾವಿ ವ್ಯಕ್ತಿ. ಮುಂಬೈನಲ್ಲಿ ಟಾಪ್ ಕಂಪನಿ ಅಂತ ಹೆಸರು ಮಾಡಿದ್ದ ಸೂರ್ಯವಂಶಿ ಇಂಡಸ್ಟ್ರೀಸ್ ಮಾಲೀಕ ತಕ್ಷ್ ಸೂರ್ಯವಂಶಿ. ಕೂತು ತಿನ್ನೋ ಅಷ್ಟು ಆಸ್ತಿ ಇಟ್ಕೊಂಡು ನಿಮಗೆ ಮೋಸ ಮಾಡಿದ್ದಾರೆ ಅಂದ್ರೆ ಅನುಮಾನ ಮೇಡಂ, ಎಂದರು ಪೊಲೀಸ್. ಈ ವಿಷಯ ತಶ್ಗೆ ದೊಡ್ಡ ಆಘಾತವನ್ನೇ ನೀಡಿತು. ತಕ್ಷ್ ಇಷ್ಟು ದೊಡ್ಡ ಶ್ರೀಮಂತ ಎನ್ನುವುದು ಅವಳಿಗೆ ತಿಳಿಯದ ವಿಚಾರ. ಸರ್, ನೀವು ನಿಜ ಹೇಳ್ತಾ ಇದ್ದೀರಾ? ತಕ್ಷ್ ಸೂರ್ಯವಂಶಿ ಇಂಡಸ್ಟ್ರೀಸ್ ಓನರ್? ಎಸ್ ಮ್ಯಾಮ್. ಡೌಟ್ ಇದ್ರೆ ನೀವೇ ಗೂಗಲ್ ಸರ್ಚ್ ಮಾಡಿ, ಓನರ್ ಆಫ್ ಸೂರ್ಯವಂಶಿ ಇಂಡಸ್ಟ್ರೀಸ್ ಅಂತ. ನಿಮಗೆ ಗೊತ್ತಾಗತ್ತೆ ಎಂದಾಗ ತಡಮಾಡದಿ ಫೋನ್ನಲ್ಲಿ ಸರ್ಚ್ ಹಾಕಿದಳು. ತಕ್ಷ್ ಫೋಟೋ ಕಾಣುತ್ತಲೇ ಕೈಕಾಲು ಆಡಲೇ ಇಲ್ಲ. ಮೇಡಂ, ಈಗಲೂ ನೀವು ಇವರ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ ಅಂದ್ರೆ ನಾನು ಮುಂಬೈ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ತಕ್ಷ್ ಅವರನ್ನ ನಮ್ಮ ಕಸ್ಟಡಿಗೆ ತಗೋತೀವಿ. 1 ಮೋರ್ ಟೈಮ್ ಥಿಂಕ್ ಮಾಡಿ ಮೇಡಂ. ಯಾಕೆ ಅಂದ್ರೆ ಇದು ಒಬ್ಬ ಬಿಸ್ನೆಸ್ ಮ್ಯಾನ್ ಫ್ಯೂಚರ್. ಒಮ್ಮೆ ತಮ್ಮ ಜೀವನದಲ್ಲಿ ಕಪ್ಪು ಚುಕ್ಕೆ ಬಂದ್ರೆ ಅವರ ಕೋಪಕ್ಕೆ, ದ್ವೇಷಕ್ಕೆ ಗುರಿಯಾಗೋರು ನೀವೇ. ಮತ್ತೊಮ್ಮೆ ಯೋಚಿಸಿ ಹೇಳಿ, ಎಂದರು ಪೊಲೀಸ್. ನೋ ಸರ್, ಇನ್ನೊಮ್ಮೆ ಯೋಚಿಸೋಕೆ ಏನೂ ಇಲ್ಲ. ನೀವು ನಾನು ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೋಳಿ ಅಂತ ಫೋರ್ಸ್ ಮಾಡಿದ್ರೆ ಹೈಯರ್ ಆಫೀಸರ್ ಜೊತೆ ಮಾತಾಡ್ಬೇಕಾಗತ್ತೆ. ಬೇಡ ಮೇಡಂ, ನಾವೇ ನಮ್ಮ ಕಸ್ಟಡಿಗೆ ತಗೋತೀವಿ, ಎಂದ ಪೊಲೀಸರು ಅಲ್ಲಿಂದ ಹೋದ ಮೇಲೆ ತಶ್ ಅಮ್ಮನ ಬಳಿ ಹೋದಳು. ಮಾಮ್, ಹೋಗಿ ತಿಂಡಿ ತಿಂದು ಫ್ರೆಶ್ ಆಗಿ ಬನ್ನಿ, ಡ್ಯಾಡ್ ಜೊತೆ ನಾನಿರ್ತೀನಿ, ಎಂದು ತಾಯಿಯನ್ನು ಹೊರಡಲು ಅಣಿಗೊಳಿಸಿದಳು. ಬೇಕಾಗಿಲ್ಲ, ನನ್ನ ಗಂಡನ್ನ ನಾನೇ ನೋಡ್ಕೋತೀನಿ, ನಿನ್ನ ಕೈಗೆ ಜವಾಬ್ದಾರಿ ಕೊಡಕ್ಕೆ ನಾನು ತಯಾರಿಲ್ಲ, ಎಂದು ಕಟುವಾಗಿ ನುಡಿದರು. ಮಾಮ್, ಎಲ್ಲದಕ್ಕೂ ನನ್ನ ಮೇಲೆ ಕೂಗಾಡಬೇಡ. ನಾನೇನು ಡ್ಯಾಡ್ಗೆ ಹೀಗೆ ಆಗ್ಲಿ ಅಂತ ಬೇಡ್ಕೊಂಡು ಕೂತಿರ್ಲಿಲ್ಲ. ಜಾಸ್ತಿ ಟೆನ್ಷನ್ ಮಾಡ್ಕೊಂಡು ಹೀಗೆ ಮಾಡ್ಕೊಂಡ್ರೆ ಅದಕ್ಕೂ ನನ್ನೇ ಹೊಣೆ ಮಾಡ್ತೀಯಲ್ಲ ನೀನು, ಎಂದು ತಾನು ಜೋರಾಗಿಯೇ ಹೇಳಿದಳು. ಅವರಿಗೆ ಟೆನ್ಷನ್ ತಂದಿಟ್ಟಿದ್ದು ನೀನೇ ಅಲ್ವಾ, ಅದಕ್ಕೆ ನಿಂಗೆ ಬೈತಾ ಇರೋದು. ನೀನು ಮನುಷ್ಯಲಾಗೋಕೆ ಸಾಧ್ಯನೇ ಇಲ್ಲ, ಮೃಗ ನೀನು, ಭಾವನೆಗಳೇ ಇಲ್ಲದ ಕಲ್ಲುಬಂಡಿ ನೀನು. ಡ್ಯಾಡ್ಗೆ ಇಷ್ಟೆಲ್ಲ ಆದ್ರೂ ನಿಂಗೆ ನೀನು ಮಾಡಿದ ತಪ್ಪು ಏನು ಅಂತ ಅರ್ಥನೇ ಆಗಿಲ್ಲ ಅಂದಮೇಲೆ ನೀನು ಭಾವನೆಗಳೇ ಇಲ್ಲದ ಮೃಗ, ಎಂದು ಮಗಳನ್ನು ಬೈದರು. ಇದುವರೆಗೆ ಮಗಳು ಮಾಡಿದ್ದಕ್ಕೆ ಸರಿ ಎಂದವರು ಈಗ ಬೈದರೆ ಕೇಳುವಳೆ? ಯಾವ ಕಾಲಕ್ಕೆ ಮಕ್ಕಳನ್ನು ಬಗ್ಗಿಸಬೇಕು ಆಗಲೇ ಬಗ್ಗಿಸಬೇಕಿತ್ತು. ಈಗ ಬೈದುಕೊಂಡರೆ ಏನು ಬಂತು ಪ್ರಯೋಜನ? ಅತಿಯಾದ ಮುದ್ದು ಮಗಳು ಯಾರ ಮುಂದೆಯೂ ತಲೆಬಾಗದಂತೆ ಮಾಡಿತ್ತು. ತಾಯಿಯ ಬಳಿ ತಕ್ಷ್ ವಿಚಾರ ಮಾತಾಡದವಳು ತಂದೆಯೇ ಸೂಕ್ತ ವ್ಯಕ್ತಿ ತಕ್ಷ್ ಬಗ್ಗೆ ಹೇಳಲು ಎಂದುಕೊಂಡು ಹುಷಾರಾಗುವುದನ್ನು ಕಾಯುತ್ತಾ ಕೂತಳು. ಮಧ್ಯಾಹ್ನದ ಹೊತ್ತಿಗೆ ಪ್ರಜ್ಞೆ ಬಂದಿತ್ತು ವಿನಯ್ಗೆ. ಪೂರ್ಣರ ಜೊತೆ ಮಾತಾಡಿ ಮಗಳತ್ತ ತಮ್ಮ ನೋಟ ಕೂಡ ಸರಿಸಲಿಲ್ಲ.
ವಿನಯ್ ಆಸ್ಪತ್ರೆಯ ವಾಸ ಮುಗಿಸಿ ಮನೆಗೆ ತೆರಳಿದರು. ಕಣ್ಣಿಗೆ ಕಂಡ ವಸ್ತುವೆಲ್ಲ ಬೇರೆಯವರ ಸ್ವತ್ತು ಎಂಬಂತೆ ತೋರುತ್ತಿತ್ತು. ಸೋಫಾ ಮೇಲೆ ಕೂತವರು ಮೇಲ್ಮುಖ ಮಾಡಿ ಕೂತರು. ರೀ, ಯಾಕ್ರೀ ಹೀಗೆಲ್ಲ ಮಾಡ್ಕೋತೀರಾ? ನಮಗೆ ನಿಮ್ಮ ಬಿಟ್ರೂ ಇನ್ಯಾರಿದ್ದಾರೆ? ನನ್ನ ನಡುನೀರಲ್ಲಿ ಕೈಬಿಟ್ಟು ಹೋಗ್ಬೇಡಿ ಎಂದ ಪೂರ್ಣ ವಿನಯ್ರ ಹೆಗಲಿಗೆ ತಲೆಯಿಟ್ಟು ಅತ್ತರೆ, ಇಲ್ಲ ಪೂರ್ಣ, ನಿನ್ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗಿ ನಾನು ತಪ್ಪು ಮಾಡಲ್ಲ. ನೋಡೋಣ ಮುಂದೇನಾಗತ್ತೆ ಅಂತ ಎಂದವರು ಮತ್ತೆ ಮೌನದ ಮೊರೆ ಹೊಕ್ಕರು. ವಿನಯ್ ಅವರು ಚೇತರಿಸಿಕೊಳ್ಳಲು ಶುರುಮಾಡಿದ್ದರು. ಮಗಳೊಂದಿಗೆ ಮಾತಿರಲಿಲ್ಲ. ತಶ್ ಮಾತಾಡಲು ಬಂದರೂ ಎದ್ದು ಹೋಗುತ್ತಿದ್ದರು. ಮೂವರ ಯೋಚನೆಗಳು ಒಂದೊಂದು ದಿಕ್ಕಿನಲ್ಲಿ. ತಮ್ಮದಿ ಎನ್ನುವುದು ಯಾವುದೂ ತಮ್ಮದಲ್ಲ. ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿದ ಮನೆ ಹಾಗೂ ಕಂಪನಿ ಎರಡೂ ತಮಗಿಲ್ಲ ಎಂಬ ಕೊರಗು ವಿನಯ್ರನ್ನು ಕಾಡುತ್ತಲೇ ಇತ್ತು. ಮಾಮ್, ನಾನು 2 ದಿನದಲ್ಲಿ ವಾಪಸ್ ಬರ್ತೀನಿ. ಡ್ಯಾಡ್ ಹೆಲ್ತ್ ನೋಡ್ಕೋ. ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡು ಎಂದು ತಶ್ ಮುಂಬೈಗೆ ಹೊರಟಳು. ತಕ್ಷ್ ಕಂಪನಿಯ ಅಡ್ರೆಸ್ ಕಲೆಕ್ಟ್ ಮಾಡಿಕೊಂಡ ತಶ್ ಅವರ ಮದುವೆ ಫೋಟೋ ಜೊತೆಗಿಟ್ಟುಕೊಳ್ಳಲು ಮರೆಯಲಿಲ್ಲ.